ಒಂದಾದ ಮೇಲೊಂದು ಹೃದಯಾಘಾತದ ಪ್ರಕರಣಗಳು ದಾಖಲಾಗ್ತಾ ಇದೆ. ಜಿಮ್ ಮಾಡ್ತಾ ಇದ್ದಾಗ ಹೃದಯಾಘಾತ ಆಗಿದೆ. ಎಂಜಿನಿಯರ್ ಮೃತಪಟ್ಟಿದ್ದಾರೆ. ಮೈಸೂರಿನಲ್ಲಿ ನಡೆದಂತ ಘಟನೆ. ಮೈಸೂರಿನಲ್ಲಿ ಹಾಸನದ ಎಂಜಿನಿಯರ್ ಶ್ರೀಧರ್ ಕೊನೆಯುಸಿರೆಳೆದಿದ್ದಾರೆ. ಟ್ರೆಡ್ಮಿಲ್ ಮಾಡುವಾಗಲೇ ಕುಸಿದು ಬಿದ್ರು 51 ವರ್ಷದ ಶ್ರೀಧರ್. 10 ದಿನಗಳ ಹಿಂದೆ ವ್ಯಾಯಾಮ ಮಾಡುವಾಗ ನಡೆದಂತಹ ಘಟನೆ. ವಿಜಯನಗರ ಬಡಾವಣೆಯ ಜಿಮ್ನಲ್ಲಿ ಅವರು ಕುಸಿದು ಬಿದ್ದಿದ್ದಾರೆ. ಮೈಸೂರಿನಲ್ಲಿ ಎಂಜಿನಿಯರ್ ಆಗಿದ್ದಂತಹ ಗೋಕುಲಂ ನಿವಾಸಿ ಶ್ರೀಧರ್ ಈ ರೀತಿ ಇದ್ದಕ್ಕಿದ್ದಂತೆ ಹೃದಯಾಘಾತಕ್ಕೀಡಾಗಿ ಮೃತಪಡ್ತಾ ಇರೋರ ಸಂಖ್ಯೆ ಹೆಚ್ಚಳವಾಗ್ತಾ ಇದೆ. ಜಿಮ್ ಮಾಡ್ತಿದ್ದಾಗಲೇ ಹೃದಯಾಘಾತ ಆಗಿದೆ. ಮೈಸೂರಿನಲ್ಲಿ ನಡೆದಂತಹ ಘಟನೆ. ಎಂಜಿನಿಯರ್ ಶ್ರೀಧರ್ ಕೊನೆಯುಸಿರೆಳೆದಿದ್ದಾರೆ. ಈ ರೀತಿ ಹಲವು ಕಡೆಗಳಲ್ಲಿ ರಾಜ್ಯದ ವಿವಿಧ ಭಾಗಗಳಲ್ಲಿ 25-30 ವರ್ಷದೊಳಗಿನವರು ಕೂಡ ಹೃದಯಾಘಾತಕ್ಕೊಳಗಾಗ್ತಿದ್ದಾರೆ. ವಯಸ್ಸಿನ ಮಿತಿಗಿಲ್ಲದೆ ಹೃದಯಾಘಾತಕ್ಕೆ ಸಾವಿಗೀಡಾಗ್ತಾ ಇರೋರ ಸಂಖ್ಯೆ ಹೆಚ್ಚಳವಾಗಿದೆ. ಇದು ವಿಜಯನಗರ ಬಡಾವಣೆಯ ಜಿಮ್ನಲ್ಲಿ ನಡೆದಂತಹ ಘಟನೆ. ಇನ್ನು ಹೃದಯಾಘಾತಕ್ಕೆ 29 ವರ್ಷದ ಯುವಕರೊಬ್ಬರು ಮೃತಪಟ್ಟಂತಹ ಘಟನೆ ಚಿಕ್ಕಮಗಳೂರಿನಲ್ಲಿ. ತೆಂಗಿನಕಾಯಿ ವ್ಯಾಪಾರಿಯವರು ತರೀಕೆರೆ ತಾಲೂಕಿನ ಶಿವಾನಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ತೆಂಗಿನಕಾಯಿ ವ್ಯಾಪಾರ ಮಾಡ್ಕೊಂಡಿದ್ದಂತಹ ಹರೀಶ್ ನಿನ್ನೆ ಬೆಳಗಿನ ಜಾವ ವಾಂತಿ ಮಾಡ್ಕೊಂಡ್ಬಿಟ್ರು. ಗ್ಯಾಸ್ಟ್ರಿಕ್ ಅಂತ ಮಾತ್ರೆ ನುಂಗಿಸಿ ಮಲಗಿಸಿದ್ದಾರೆ. ಮತ್ತೆ ವಾಂತಿಯಾಗಿ ಕುಸಿದು ಬಿದ್ದಿದ್ದಾರೆ. ಅವರನ್ನ ಅಜ್ಜಂಪುರ ಆಸ್ಪತ್ರೆಗೆ ಕರೆದೊಯ್ಯೋ ಅಷ್ಟರಲ್ಲೇ ಮೃತಪಟ್ಟಿದ್ದಾರೆ. ಈ ರೀತಿ ಯುವ ಜನತೆ ಹೃದಯಾಘಾತಕ್ಕೊಳಗಾಗಿ ಮೃತಪಡ್ತಾ ಇರುವಂಥದ್ದು ಆತಂಕಕ್ಕೀಡು ಮಾಡ್ತಾ ಇದೆ. ಚಿಕ್ಕಮಗಳೂರಿನಲ್ಲಾದಂತಹ ಘಟನೆ. ತೆಂಗಿನಕಾಯಿ ವ್ಯಾಪಾರಿಯವರು ತರೀಕೆರೆ ತಾಲೂಕಿನ ಶಿವಾನಿ ಗ್ರಾಮದಲ್ಲಿ ನಡೆದಂತಹ ಘಟನೆ. ವಾಂತಿಯಾಗಿದೆ, ಮಾತ್ರೆ ಕೊಟ್ಟಿದ್ದಾರೆ. ಆದರೆ ಮತ್ತೆ ಸಮಸ್ಯೆ ಉಂಟಾದಂಥ ಸಂದರ್ಭದಲ್ಲಿ ಅವರನ್ನು ಆಸ್ಪತ್ರೆಗೆ ತೆಗೆದುಕೊಂಡು ಹೋಗ್ತಾ ಇರುವಾಗ ಮೃತಪಟ್ಟಿದ್ದಾರೆ. ನಿನ್ನೆ ಬೆಳಗಿನ ಜಾವ ಆದಂತಹ ಘಟನೆ. ಗ್ಯಾಸ್ಟ್ರಿಕ್ ಮಾತ್ರೆ ನುಂಗಿಸಿ ಮಲಗಿಸಿದ್ದಾರೆ. ಮತ್ತೆ ಅವರಿಗೆ ಆಯಾಸ ಆಗಿದೆ. ಅವರನ್ನು ಆಸ್ಪತ್ರೆಗೆ ದಾಖಲಿಸೋದಕ್ಕೆ ಮುಂದಾಗಿದ್ದಾರೆ. ಆದರೆ ಅಜ್ಜಂಪುರ ಆಸ್ಪತ್ರೆಗೆ ಕರೆದೊಯ್ಯೋ ಅಷ್ಟರಲ್ಲಿ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ಈ ರೀತಿ ಹಲವರನ್ನ ಬಲಿ ಪಡಿತಾ ಇದೆ ಹೃದಯಾಘಾತ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಶ್ವಿತ್ ಈಗ ಸಂಪರ್ಕದಲ್ಲಿದ್ದಾರೆ. ಅಶ್ವಿತ್, ರಾಜ್ಯಾದ್ಯಂತ ವಿವಿಧ ಕಡೆಗಳಲ್ಲಿ ವಿವಿಧ ಏಜ್ ಗ್ರೂಪ್ನವರು ಈ ರೀತಿ ಹಾರ್ಟ್ ಅಟ್ಯಾಕ್ಗೆ ಮರಣ ಹೊಂದ್ತಾ ಇರುವಂಥದ್ದು ಬಹಳ ಆಘಾತಕಾರಿ. ಇಲ್ಲಿ ನಡೆದಂತಹ ಘಟನೆ ಬಗ್ಗೆ ಏನ್ ಡೀಟೇಲ್ಸ್ ಇದೆ? ಏನಾದರೂ ಅನಾರೋಗ್ಯ ಮೊದಲೇ ಇತ್ತಾ? ಏನ್ ಮಾಹಿತಿ ಬರ್ತಾ ಇದೆ? ಖಂಡಿತವಾಗ್ಲೂ ಪ್ರತಿಮಾ, ರಾಜ್ಯಾದ್ಯಂತ ಹಾರ್ಟ್ ಅಟ್ಯಾಕ್ ನ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುವಂತದ್ದು. ಇದರಿಂದ ಜನರು ಕೂಡ ಸಾಕಷ್ಟು ಆತಂಕದಲ್ಲಿದ್ದಾರೆ. ಅದೇ ರೀತಿ ಘಟನೆ ಚಿಕ್ಕಮಗಳೂರಿನ ತರೀಕೆರೆ ತಾಲೂಕಿನ ಶಿವನಿ ಗ್ರಾಮದಲ್ಲಿ ನಡೆದಿರುವಂತದ್ದು. 29 ವರ್ಷದ ಹರೀಶ್ ಎಂಬ ವ್ಯಕ್ತಿ ಹೃದಯಾಘಾತಕ್ಕೆ ಸಾವನ್ನಪ್ಪಿರುವಂತದ್ದು. ಪ್ರಮುಖವಾಗಿ ಈತ ಏನು ತೆಂಗಿನಕಾಯಿ ವ್ಯಾಪಾರಿ ಆಗಿರ್ತಾರೆ. ತೆಂಗಿನಕಾಯಿ ವ್ಯಾಪಾರದ ಜೊತೆಗೆ ತೋಟವನ್ನು ಕೂಡ ನೋಡ್ಕೊಳ್ತಾ ಇರ್ತಾರೆ. ಏನು ತೆಂಗಿನಕಾಯಿ ವ್ಯಾಪಾರ ಮಾಡುವಾಗಲೇ ಏಕಾಏಕಿ ಹೃದಯ ಅಂದ್ರೆ ಎದೆನೋವು ಕಾಣಿಸಿಕೊಂಡಿತ್ತು. ತಕ್ಷಣ ಅವರನ್ನ ಅಜ್ಜಂಪುರದ ಆಸ್ಪತ್ರೆಗೆ ಒಂದು ರವಾನೆಯನ್ನು ಕೂಡ ಮಾಡಲಾಗಿತ್ತು. ಅಷ್ಟರಲ್ಲೇ ಹಾರ್ಟ್ ಅಟ್ಯಾಕ್ಗೆ 29 ವರ್ಷದ ಯುವಕ ಹರೀಶ್ ಬಲಿಯಾಗಿರುವಂತದ್ದು. ಪ್ರಮುಖವಾಗಿ ಚಿಕ್ಕಮಗಳೂರಿನಲ್ಲಿ ಸಾಕಷ್ಟು ಹಾರ್ಟ್ ಅಟ್ಯಾಕ್ ಪ್ರಕರಣಗಳು ಹೆಚ್ಚಾಗ್ತಾನೆ ಇರುವಂತದ್ದು. ಅದರಲ್ಲಿ ಇದು ಕೂಡ ಒಂದು ಸೇರ್ಪಡೆ ಅಂತಾನೆ ಹೇಳ್ಬೋದು ಪ್ರತಿಮಾ. 29 ವರ್ಷದ ಹರೀಶ್ ಏನಿದ್ದಾರೆ ಅವ್ರಿಗೆ ಯಾವುದೇ ರೀತಿಯ ಬೇರೆ ಕಾಯಿಲೆ ಇರಲಿಲ್ಲ. ಏಕಾಏಕಿ ಎದೆನೋವು ಕಾಣಿಸ್ಕೊಳ್ತು. ಇವರನ್ನ ವಾಂತಿಯನ್ನು ಕೂಡ ಮಾಡ್ಕೊಂಡ್ರು. ನಂತರ ಇವ್ರನ್ನ ಆಸ್ಪತ್ರೆಗೆ ಸೇರಿಸುವ ಅಷ್ಟರಲ್ಲೇ ಹರೀಶ್ ಮೃತಪಟ್ಟಿರುವಂತದ್ದು ಪ್ರತಿಮಾ. ಥ್ಯಾಂಕ್ ಯು ಅಶ್ವಥ್ ತಮ್ಮ ಮಾಹಿತಿಗೆ.